ಅರ್ಜುನ ಕೊನೆಗೂ ಸಂಶಪ್ತಕರನ್ನು ಪೂರ್ತಿಯಾಗಿ ಸೋಲಿಸಿದನು. ಸೂರ್ಯನು ಅಸ್ತನಾಗಿದ್ದರಿಂದ ಅವನು ರಥವನ್ನು ಹಿಂದಿರುಗಿಸಿ ಹೊರಟಿದ್ದನು. ದಾರಿಯುದ್ದಕ್ಕೂ ದುಶ್ಶಕುನಗಳು ಕಂಡು ಅರ್ಜುನನ ಮನಸ್ಸು ಭಯಭೀತವಾಯಿತು. ಪಾಳೆಯದಲ್ಲಿ ಎರಡೂ ಕಡೆ ಎಂದೂ ಇಲ್ಲದಿದ್ದ ಭಾರವಾದ ಮೌನ. ಅರ್ಜುನನು, ಕೃಷ್ಣ, ಇದೇನಿದು? ನಮ್ಮ ವಿಜಯವನ್ನು ಸಾರುವ ಕೊಂಬು ಕಹಳೆಗಳೂ ಇಲ್ಲ, ನಮ್ಮ ಮನಸ್ಸನ್ನು ಮುದಗೊಳಿಸುವ ವೀಣಾರವಿಲ್ಲ. ಈ ಸೈನಿಕರನ್ನು ನೋಡು, ನನ್ನನ್ನು ಕಂಡೊಡನೆ ಮುಖ ಕೆಳಮಾಡಿ ತಪ್ಪಿಸುತ್ತಿದ್ದಾರೆ. ನನ್ನ ಸೋದರರೆಲ್ಲಿ ಕಾಣಿಸುತ್ತಿಲ್ಲವಲ್ಲ? ನಿತ್ಯವೂ ಸುಂದರವಾಗಿ ನಗುತ್ತಾ ನನ್ನನ್ನು ಸ್ವಾಗತಿಸುತ್ತಿದ್ದ ಅಭಿಮನ್ಯುವೆಲ್ಲಿ? ನನಗೇಕೋ ಭಯವಾಗುತ್ತಿದೆ ಎಂದೆನ್ನುತ್ತಾ ಯುಧಿಷ್ಠಿರನ ಡೇರೆಗೆ ನೋಡುತ್ತಾನೆ. ಅಲ್ಲಿ ಎಲ್ಲರೂ ಮುಖ ಕೆಳಗೆ ಹಾಕಿ ಕುಳಿತಿದ್ದಾರೆ. ಎಂದೂ ಇಂತಹ ವಾತಾವರಣ ಇರಲಿಲ್ಲ. ಭೀಮನು ಮೇಲೆದ್ದು ಇವನನ್ನು ಸ್ವಾಗತಿಸುವುದಕ್ಕೆ ಹೋಗಿ ಬಿದ್ದುಬಿಟ್ಟನು. ಯುಧಿಷ್ಠಿರನು ಕಣ್ಣುರೆಸಿಕೊಳ್ಳುತ್ತಿದ್ದಾನೆ. ನಕುಲ ಕಣ್ಣೀರಿಡುತ್ತಾ ನೆಲ ನೋಡುತ್ತಿದ್ದಾನೆ. ಸಹದೇವ ಡೇರೆಯಿಂದ ಹೊರಗೆ ದಿಗಂತವನ್ನು ನೋಡುತ್ತಿದ್ದಾನೆ. ಯಾರೂ ಮಾತಾಡುತ್ತಾ ಇಲ್ಲ. ದೀಪವನ್ನೂ ಸಹ ಹಚ್ಚಿಲ್ಲ. ಎಲ್ಲಿ ನೋಡಿದರೂ ಅಭಿಮನ್ಯು ಕಾಣಿಸುತ್ತಿಲ್ಲ. ಹೆದರಿಕೆಯಿಂದ ಅರ್ಜುನನು, ನಿಮ್ಮ ಮುಖಗಳೆಲ್ಲ ಪೆಚ್ಚಾಗಿವೆ, ಎಲ್ಲರೂ ಯಾವುದೋ ನೋವಿನಲ್ಲಿ ನರಳುತ್ತಿರುವಿರಿ. ಹೇಳಿ, ಏನಾಯಿತು? ಎಲ್ಲಿ ನನ್ನ ಮಗು ಅಭಿಮನ್ಯು ಎಂದ. ಅರ್ಜುನನಿಗೆ ಯುಧಿಷ್ಠಿರನ ಅಳುವೇ ಉತ್ತರವಾಯಿತು. ಮತ್ತೆ ಅರ್ಜುನನು, ದ್ರೋಣರು ಪದ್ಮವ್ಯೂಹವನ್ನು ರಚಿಸಿರುವರೆಂದು ಕೇಳಿದೆ. ನೀವು ನನ್ನ ಮಗುವನ್ನು ಆ ಮೃತ್ಯುಕೂಪಕ್ಕೆ ಕಳುಹಿಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗಲೂ ಯಾರದೂ ಮಾತಿಲ್ಲ. ಆ ಮಗುವಿಗೆ ಹೊರತಾಗಿ ನಿಮಗ್ಯಾರಿಗೂ ಪದ್ಮವ್ಯೂಹ ಛೇದನ ಗೊತ್ತಿಲ್ಲ. ನಾನು ಅವನಿಗೆ ಒಳನುಗ್ಗುವುದನ್ನು ಮಾತ್ರ ಕಲಿಸಿದ್ದೆ, ಹೊರಬರುವುದನ್ನು ಇನ್ನೂ ಕಲಿಸಿರಲಿಲ್ಲ ಎಂದು ಹೇಳುತ್ತಿದ್ದಂತೆ ಯುಧಿಷ್ಠಿರನ ಅಳು ಹೆಚ್ಚಾಯಿತು. ಅರ್ಜುನನಿಗೆ ನಡೆದುದೇನೆಂದು ತಿಳಿದು ಹೋಯಿತು. ಅವನನ್ನು ನೋಡಲು ಯಾರಿಗೂ ಧೈರ್ಯವಾಗಲಿಲ್ಲ. ಮೇಲೆದ್ದು ಯುಧಿಷ್ಠಿರನು, ಒಂದೂ ಮಾತನಾಡಬೇಡ, ನನ್ನನ್ನು ಮೊದಲು ಕೊಂದುಬಿಡು, ನಾನೇ ಅಭಿಮನ್ಯುವನ್ನು ಕೊಂದಿದ್ದು ಎನ್ನುತ್ತಿದ್ದಂತೆ ಮತ್ತೆ ಮೂರ್ಛೆ ಹೋದನು. ಅಭಿಮನ್ಯು ಇನ್ನಿಲ್ಲ ಎಂಬುದನ್ನು ಅರ್ಜುನನಿಗೆ ಕಲ್ಪಿಸಿಕೊಳ್ಳಲೇ ಆಗುತ್ತಿಲ್ಲ. ದುಃಖಿತನಾದ ಕೃಷ್ಣನು ನೆಲದಲ್ಲಿ ಕುಳಿತ ಭೀಮನ ಯಾತನೆಯನ್ನು ನೋಡಿ ಅವನ ಕೈ ಹಿಸುಕಿ ಸಮಾಧಾನ ಮಾಡಲೆತ್ನಿಸಿದ. ಅರ್ಜುನನು, ಹೇಳಿ, ಯಾರಾದರೂ ಹೇಳಿ, ಏನಾಯಿತೆಂದು? ಅಭಿಮನ್ಯು ಹೇಗೆ ಸತ್ತ? ನಾನು ಪದ್ಮವ್ಯೂಹದಿಂದ ಹೊರಬರಲಾರೆ ಎಂದು ಅವನು ಹೇಳಲಿಲ್ಲವೇ? ವಿಧಿಪ್ರೇರಿತನಾದ ಯಾವುದು ನನ್ನ ಮಗನನ್ನು ಕೊಂದು ಇನ್ನೂ ಉಸಿರಾಡುತ್ತಿರುವನು? ನನ್ನ ಮಗ ಧೀರ, ಶೂರ, ಯುದ್ಧದಲ್ಲಿ ತಾನಾಗಿಯೇ ಮೊದಲು ಹೊಡೆಯುವವನಲ್ಲ. ಅವನನ್ನು ಕೊಲ್ಲಲು ಮನಸ್ಸಾದರೂ ಯಾರಿಗೆ ಹೇಗೆ ಬಂದೀತು? ನನಗೆ ನಂಬಲೇ ಆಗುತ್ತಿಲ್ಲವಲ್ಲ ಎಂದೆನ್ನುತ್ತಾ ತುಂಬ ಹೊತ್ತು ದುಃಖಿಸುತ್ತಾನೆ. ಕೊನೆಗೆ ಅರ್ಜುನನು, ಎಲ್ಲೋ ಏನೋ ಮೋಸ ನಡೆದಿದೆ. ಅಭಿಮನ್ಯುವನ್ನು ಹಾಗೇ ಕೊಲ್ಲಲು ಯಾರಿಗೂ ಸಾಧ್ಯವಿಲ್ಲ, ಇದು ಖಂಡಿತ ಎಂದೆನ್ನುತ್ತಾ ನೆಲಕ್ಕೆ ಬಿದ್ದು ಮೂರ್ಛೆ ಹೋದನು. ಅವನನ್ನು ಪನ್ನೀರು ಚಿಮುಕಿಸಿ ಎಬ್ಬಿಸಿದರು. ಅರ್ಜುನನ ಕೈಯನ್ನು ತೆಗೆದುಕೊಂಡು ಕೃಷ್ಣನು, ವೀರ ಅಭಿಮನ್ಯು ನಿಮ್ಮನ್ನು ಬದುಕಿಸುವುದಕ್ಕಾಗಿ ಸತ್ತು ಸ್ವರ್ಗವನ್ನು ಸೇರಿರುವನು. ದುಃಖದಲ್ಲಿ ಮುಳುಗಿರುವ ನಿನ್ನ ಆ ಸೋದರರನ್ನು ನೋಡು. ಪಶ್ಚಾತ್ತಾಪದಿಂದ ಎದೆ ಒಡೆದುಕೊಂಡಿರುವ ಅವರನ್ನು ನೀನೇ ಸಮಾಧಾನ ಮಾಡಬೇಕು. ಅವರಿಗೆಷ್ಟು ಬೇಗುದಿಯಾಗಿರಬೇಕೆಂದು ಯೋಚಿಸು. ಅಭಿಮನ್ಯು ನಮ್ಮೆಲ್ಲರ ಪ್ರೀತಿಯ ಮಗುವಲ್ಲವೇ ಎಂದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.